ನಾಗರಿಕರು ಎಲ್ಲರೂ ಜೊತೆಯಾಗಿ ಒಂದು ಒಕ್ಕಲಿನಿಂದ ನಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಹುಳಿಯಾರಿನ ಕಸದ ಸಮಸ್ಯೆಗೆ ಸ್ಪಂದಿಸದೇ ಇರತಕ್ಕಂಥ ಜಿಲ್ಲಾಡಳಿತ ತಾಲೂಕು ಆಡಳಿತದ ವಿರುದ್ಧ ಒಂದು ಒಮ್ಮತದ ತೀರ್ಮಾನಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಏನು ನಾವು ಈ ಹಿಂದೆ ಕೊಟ್ಟಂತ ಗಡುವಿತ್ತು 20ನೇ ತಾರೀಕಿನ ಗಡುವನ್ನ, ಹಬ್ಬ ಹರಿದಿನಗಳು ಬೇರೆ ಬೇರೆ ಕಾರಣಗಳಿಗಾಗಿ ಆ ಗಡುವನ್ನ 26ನೇ ತಾರೀಕಿನ ತನಕ ಆ ಗಡುವನ್ನು ವಿಸ್ತರಣೆಗೊಳಿಸಿದ್ದೀವಿ. ಆ ಗಡುವು ಎಲ್ಲಿ ತನಕ ಇರುತ್ತೆ ಅಂದ್ರೆ ಭಾನುವಾರ ತನಕ ಇರ್ತದೆ. ಭಾನುವಾರದ ಒಳಗಡೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಹುಳಿಯಾರು ಪಟ್ಟಣ ಪಂಚಾಯಿತಿ ಕಸ ವಿಲೇವಾರಿ ಘಟಕಕ್ಕೆ ಜಾಗವನ್ನು ಗುರುತಿಸಿ ಅದನ್ನ ಪಟ್ಟಣ ಪಂಚಾಯಿತಿಗೆ ಅದು ಹಸ್ತಾಂತರ ಮಾಡಬೇಕು, ದಾಖಲೆಗಳನ್ನು ಮಾಡಿ ಹಸ್ತಾಂತರ ಮಾಡಬೇಕು. ಒಂದು ವೇಳೆ ಅದಕ್ಕೆ ತಪ್ಪಿದ್ರೆ 27ನೇ ತಾರೀಕು ಸೋಮವಾರ ಬೆಳಗ್ಗೆ, ಅವತ್ತು 27ನೇ ತಾರೀಕಿನ ದಿನ ಹುಳಿಯಾರು ನಾಡ ಕಚೇರಿ ಮುಂಭಾಗದಲ್ಲಿ ಎಲ್ಲ ಹುಳಿಯಾರಿನ ಕಸವನ್ನ, ಇಡೀ ಹುಳಿಯಾರಿನಾದ್ಯಂತ ಕಸವನ್ನು ಸಂಗ್ರಹ ಮಾಡಿಕೊಂಡು ನಾವು ಹುಳಿಯಾರು ನಾಡ ಕಚೇರಿ ಮುಂಭಾಗ, ಯಾಕೆಂದ್ರೆ ನಾಡ ಕಚೇರಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಅದರ ಮುಂದೆ ಕಸವನ್ನು ಸುರಿಯೋದ್ರ ಮುಖಾಂತರ ನಾವು ಅಲ್ಲಿಂದ ಹೋರಾಟಕ್ಕೆ ಚಾಲನೆಯನ್ನ ಕೊಡ್ತೀವಿ. 27ಕ್ಕೂ ಅವರು ಸ್ಪಂದಿಸದೆ ಹೋದ್ರೆ ಇಡೀ ಹುಳಿಯಾರಿನ ಕಸ ತಗೊಂಡೋಗಿ ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಕಚೇರಿ ಮುಂದೆ, ಕಚೇರಿ ಒಳಗಡೆ ಸುರಿಯೋದಕ್ಕೂ ತಯಾರಾಗಿದ್ರೆ ಹುಳಿಯಾರಿನ ಎಲ್ಲ ನಾಗರಿಕರು, ಇಲ್ಲಿರ್ತಕ್ಕಂಥ ಆಟೋಗಳು, ವೆಹಿಕಲ್ಗಳು ಎಲ್ಲರೂ ತಗೊಂಡೋಗಿ ಹುಳಿಯಾರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಮುಂದೆ ಸುರಿತೀವಿ. ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಸ್ಪಂದಿಸಲಿಲ್ಲ, ಅದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ತುಮಕೂರು ತಗೊಂಡು ನಾವು ಹುಳಿಯಾರ ಕಸ ತಗೊಂಡೋಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸುರಿಯೋದಕ್ಕೂ ಹುಳಿಯಾರಿನ ಎಲ್ಲ ಸಂಘ ಸಂಸ್ಥೆಗಳು, ನಾಗರಿಕರು ನಾವು ಸಿದ್ಧವಾಗಿದ್ದೀವಿ. ಇದಕ್ಕೆ ಎಲ್ಲರದು ಸಹಮತ ಇದೆ ಮತ್ತು ಎಲ್ಲರೂ ಸಹ ಒಕ್ಕೊರಲಿಂದ ಇದನ್ನ ನಾವು ನಿರ್ಧಾರವನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ.